So here it is given preference shares are redeemed to the extent possible at a premium of 5%. So here there are two types of preference shares, right? What are they? 1014% redeemable preference shares of rupees 100 each, rupees 60 called and paid. So that means it is partly paid, right? Another one is preference shares of rupees 100 each, fully called, but there are calls in areas, right? So you can repay only which are fully paid, right? So now the first entry is for ಇಲ್ಲಿ ಪಾರ್ಟ್ಲಿ ಪೇಯ್ಡ್ ಇದ್ರೂ ಏನು ಹೇಳಿದ್ದಾರೆ, ಆಗುವಂಥದ್ದನ್ನು ಮಾತ್ರ ರಿಪೇ ಮಾಡಲಿಕ್ಕೆ ಹೇಳಿದ್ದಾರೆ. ಆದ್ದರಿಂದ ಪಾರ್ಟ್ಲಿ ಪೇಯ್ಡ್ ಇದ್ದದನ್ನು ರಿಡೀಮ್ ಮಾಡಬೇಕಾಗಿ ಇಲ್ಲ. ಇದರಲ್ಲಿ ಬೇರೆ ಉಂಟಲ್ಲ ಫುಲ್ಲಿ ಪೇಯ್ಡ್, ಅದನ್ನು ಮಾತ್ರ ರಿಡೀಮ್ ಮಾಡಿದರೆ ಆಯಿತು. ಸೊ ಫಸ್ಟ್ ಎಂಟ್ರಿ ಇಲ್ಲ, ಪಾರ್ಟ್ಲಿ ಪೇಯ್ಡ್ ಇದ್ದದ್ದು ಫುಲ್ಲಿ ಪೇಯ್ಡ್ ಮಾಡಲಿಕ್ಕೆ ಎಂಟ್ರಿ ಇಲ್ಲ. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಸ್ಟೆಪ್ ಫ್ರೆಶ್ ಇಶ್ಯೂ ಉಂಟಾ ನೋಡಬೇಕು. ಫ್ರೆಶ್ ಇಶ್ಯೂ ಉಂಟಾ ಇಲ್ಲಿ? ಫ್ರೆಶ್ ಇಶ್ಯೂನೂ ಇಲ್ಲ, ರೈಟ್. ನೆಕ್ಸ್ಟ್ ಯಾವುದು? ಪ್ರೀಮಿಯಮ್ ಆನ್ ರಿಡಂಪ್ಷನ್ ಅಲ್ವಾ? ಪ್ರಾವಿಷನ್ ಆಫ್ ಪ್ರೀಮಿಯಮ್ ಆನ್ ರಿಡಂಪ್ಷನ್. ಸೊ ಎಂಟ್ರಿ ಏನು? ಪ್ರಾವಿಷನ್ ಆಫ್ ಪ್ರೀಮಿಯಮ್ ಆನ್ ರಿಡಂಪ್ಷನ್ಗೆ ಎಷ್ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು ರಿಡೀಮ್ ಮಾಡುವಂಥದ್ದು? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಲ್ಲಿ? ಫುಲ್ಲಿ ಪೇಯ್ಡ್ 2000 ಇಂಟು 100 ಅಲ್ವಾ? ಸೊ 2 lakh. ಇಟ್ ಈಸ್ ರಿಡೀಮೇಬಲ್ ಎಟ್ ಎ ಪ್ರೀಮಿಯಮ್ ಆಫ್ 5% ಅಲ್ವಾ? ಸೊ ಪ್ರೀಮಿಯಮ್ ಆನ್ ರಿಡಂಪ್ಷನ್ ಈಸ್ 5% on 2 lakh. ಎಷ್ಟು 5% on 2 lakh ಅಂದರೆ right? So preferential capital is 2 lakh, premium payable on redemption is 10,000, right? Now you have to find out what is to be paid. Now the journal entry is for premium on redemption. ಅಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಯಾವುದುಂಟು? ರಿಸರ್ವ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರೋದು. ಸೊ ಯಾವುದರಿಂದ ಪ್ರೊವೈಡ್ ಮಾಡಬೇಕು? ಇದನ್ನು 10,000 ಅನ್ನು ಫಸ್ಟಿಗೆ ಪ್ರೊವೈಡ್ ಮಾಡಬೇಕಲ್ವಾ? ಸೊ ಎಂಟ್ರಿ ಏನು? ಎಂಟ್ರಿ ಇಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು what? Remaining entry ಏನು? To premium on redemption of preference shares. $10,000. Being premium on redemption provided out of divisible profits. Next ಏನು ಮಾಡಲಿಕ್ಕೆ? CRR ನೋಡಬೇಕು ಅಲ್ವಾ? CRR ಎಷ್ಟು ಕ್ರಿಯೇಟ್ ಮಾಡಬೇಕೀಗ? ಇಲ್ಲಿ ಫ್ರೆಶ್ ಇಶ್ಯೂ ಇಲ್ಲ, ಆವಾಗ ಎಲ್ಲವೂ ಡಿವಿಸಿಬಲ್ ಪ್ರಾಫಿಟಿಂದ ತೆಗಿಬೇಕಲ್ವಾ? ಸೊ ಎಂಟ್ರಿ ಏನು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಎಷ್ಟು? 2 lakh to CRR 2 lakh. Right? Next. Is that clear? Is it clear? Next. Next is actual redemption. Now here there is
a calls in areas of 2000 rupees on 100 shares, right? ಅಲ್ವಾ? ಕಾಲ್ಸ್ ಇನ್ ಏರಿಯಾಸ್ ಇದೆ. ಅವ್ರು ಪೇ ಮಾಡಿದ ಅವರಿಗೆ ರಿಡೀಮ್ ಮಾಡ್ತಾರಾ? ಮಾಡೋದಿಲ್ಲ. ಅಲ್ಲಿ ಕಾಲ್ಸ್ ಇನ್ ಏರಿಯಾಸ್ ಇದ್ದದ್ದು ರಿಕವರ್ ಆಗಿದೆ ಅಂತೇಳಿ ಸಹ ಹೇಳಲಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಪ್ರೊವೈಡ್ ಮಾಡುವಾಗ ಎಲ್ಲದರ ಮೇಲೆ ಪ್ರೊವೈಡ್ ಮಾಡಬೇಕು. ಆದರೆ ಆ್ಯಕ್ಚುಲಿ ಟ್ರಾನ್ಸ್ಫರ್ ಮಾಡುವಾಗ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು? ಓನ್ಲಿ ಎಷ್ಟು ಫುಲ್ಲಿ ಪೇಡ್ ಆಗಿದೆ ಅದನ್ನು ಮಾತ್ರ ಟ್ರಾನ್ಸ್ಫರ್ ಮಾಡಬೇಕು. ಸೊ ಥರ್ಡ್ ರಿಡೀಮೇಬಲ್ ಏನಿದೆ ಅಲ್ಲಿ ಪರ್ಸೆಂಟೇಜ್ 12% ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಮತ್ತೆ ಪ್ರೀಮಿಯಂ ಉಂಟಾ? ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ preference shares account debit. 2 redeemable preference shareholders account. So redeemable preference share capital account ಎಷ್ಟು? 1000. ಅಲ್ಲಿ 2000 ಶೇರ್ಸ್ ಇರೋದು ಅಲ್ವಾ? ಆದರೆ 100 ಶೇರ್ಸ್ ಮೇಲೆ ಕಾಲ್ಸ್ ಇನ್ ಏರಿಯಾಸ್ ಇದೆ. ಅಂದರೆ ಪೇಯ್ಡ್ ಆದದೆಷ್ಟು? 2000 ಮೈನಸ್ 100, 1900. ಇಸ್ ದಟ್ ಕ್ಲಿಯರ್? ಇಸ್ ಇಟ್ ಕ್ಲಿಯರ್? 2000 ಮೈನಸ್ 100, ಸೊ 1900 ಮೇಲೆ ಫುಲ್ಲಿ ಪೇಯ್ಡ್ ಅಪ್ ಆಗಿದೆ. ಸೊ 1900 ಇಂಟು 100 ಅಲ್ವಾ? ಸೊ ಎಷ್ಟು? 1,90,000. ಪುನಃ 1900 ಇಂಟು ಎಷ್ಟು? 5% ಅಲ್ವಾ? ಸೊ 5 ಎಷ್ಟಾಗ್ತದೆ? 9,500. ಸರಿಯಾ? 1900 ಇಂಟು 5 rupees. 5% ಅಂದರೆ 100 rupees ಮೇಲೆ 5 ಅಲ್ವಾ? ಅಥವಾ 1,90,000ನ ಮೇಲೆ 5% ಮಾಡ್ಬೋದು. ಎರಡು ಸಹ ಒಂದೇ. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ಸೊ 1,90,000 ಆ್ಯಂಡ್ 9,500. ಸೊ ಟೋಟಲ್ ಈಸ್ 1,99,500. ಸೊ ಇದು ಬಾಕಿ ಉಳಿಸಿದ್ದು ಯಾಕೆ? ಸ್ವಲ್ಪ 100 ಶೇರ್ಸ್ ಕಾಲ್ಸ್ ಇನ್ ಏರಿಯಾಸ್ ಇದೆ, ಅವರು ಫುಲ್ಲಿ ಪೇ ಮಾಡಲಿಲ್ಲ, ಅದಕ್ಕೋಸ್ಕರ ಅದು ಬಾಕಿ ಇಟ್ಟಿರೋದು. ಅವ್ರು ಯಾವಾಗ ಕಾಲ್ ಪೇಮೆಂಟ್ ಮಾಡ್ತಾರೆ ಆವಾಗ ಅದನ್ನು ರಿಡೀಮ್ ಮಾಡ್ತಾರೆ, ಅಷ್ಟರವರೆಗೆ ಹಾಗೆ ಇರ್ತದೆ. ಇಸ್ ಇಟ್ ಕ್ಲಿಯರ್? ನಾವು ಲಾಸ್ಟ್ ಎಂಟ್ರಿ ಈಸ್ ಫಾರ್ ಆ್ಯಕ್ಚುಯಲ್ ಪೇಮೆಂಟ್. ಸೊ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ $1,99,500 to bank account. 1,99,500. Is that clear? Next, what we are supposed to do now? We have to prepare the balance sheet. So balance sheet, you have to prepare in vertical form, right? So balance sheet as on 31st is the date given, 31st March 2015. So share capital. What is the amount of share capital? Equity shares remain same. So 5,000 equity shares of rupees 100 each. So 5 lakh.
5 lakh. Then 2000 12% redeemable preference shares. There are 100 shares remaining, right? So that you have to write. So 12% redeemable preference share capital, that is 100 shares of rupees 100 each. So that is 10,000 minus calls in areas 100 into 20, that is 2,000. So 8,000. Then another category is like that only, that is 1,000, 14% redeemable preference share capital, so how much? Rupees 60 called and paid. So it is how much? 60,000. Then profit and loss account, reserves and surplus. Reserves and surplus. So reserves and surplus, profit and loss account. Profit and loss account how much? 2,40,000 is there. Out of that, premium is 10,000. Then CRR, how much CRR? 2 lakh, right? So 2,10,000 is used. So outer column how much? 30,000. Are you understanding? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗದಿದ್ರೆ ಕೇಳಿ ಫುಲ್ಲೇ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಪ್ರೀಮಿಯಮಿಗೆ 10,000 ತೆಗೆದಿದೆ, ಮತ್ತು CRRಗೆ 2 lakh ತೆಗೆದಿದೆ, ರೈಟ್? ಸೊ ಅದು 2,10,000 ಮೈನಸ್ ಮಾಡಿದರೆ 30,000 ಇಲ್ಲಿ ಬರುತ್ತೆ. ನೆಕ್ಸ್ಟ್ CRR ಬರೀಬೇಕಲ್ವಾ, ಅದು ಸಹ ರಿಸರ್ವ್ಸಲ್ಲಿ ಬರ್ತದೆ. ಸೊ CRR ಎಷ್ಟು ಮಾಡಿರೋದು? 2 lakh, ರೈಟ್? Then current liabilities ಅಲ್ಲಿ current liabilities sundry creditors ಎಷ್ಟು? 52,000. ಇಲ್ಲಿ ಪ್ರೀಮಿಯಂ 10,000 ಇತ್ತು, 9,500 ಟ್ರಾನ್ಸ್ಫರ್ ಮಾಡಿದ್ದಾರೆ. 500 ಹಾಗೆ ಬ್ಯಾಲೆನ್ಸ್ ಉಂಟಲ್ಲ ಇದರಲ್ಲಿ, ರೈಟ್? ಕ್ರೆಡಿಟ್ ಮಾಡಿರೋದು, ಪ್ರೊವೈಡ್ ಮಾಡಿರೋದು 10,000, ಟ್ರಾನ್ಸ್ಫರ್ ಮಾಡಿರೋದು 9,500. 500 ಹಾಗೆ ಬ್ಯಾಲೆನ್ಸ್ ಉಂಟಲ್ವಾ ಈ ಅಕೌಂಟಲ್ಲಿ, ಸೊ ಅದನ್ನು ಇಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ವಾ, ಸೊ ಇಲ್ಲಿ ತೋರಿಸ್ಬೇಕು ಕರೆಂಟ್ ಲಯಬಿಲಿಟೀಸ್, ರೈಟ್? ಸೊ ಪ್ರೀಮಿಯಮ್ ಆನ್ ರಿಡಂಪ್ಷನ್ ಪೇಯಬಲ್ ಎಷ್ಟದು? 500 rupees. ಸೊ ಟೋಟಲ್ ಎಷ್ಟಾಗ್ತದೆ? ಟೋಟಲ್ ಎಷ್ಟು? ಟೋಟಲ್ ಮಾಡಿ. ಎಷ್ಟು ಟೋಟಲ್? 658,500 ಎಷ್ಟು? 858.
8,50,500. ಸರಿಯಾ? $8,50,500, right? Next, asset ಅದರ ಕೆಳಗೆ ಕಂಟಿನ್ಯೂಯೇಷನ್ ಅಸೆಟ್ಸ್ ಬರಿಬೇಕು. ಸೊ ಅಸೆಟ್ಸಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಎಷ್ಟು? ವರ್ಟಿಕಲ್ ಸಿಸ್ಟಮ್ ಅಲ್ವಾ ಫಾಲೋ ಮಾಡಲಿಕ್ಕೆ ಕಂಪನಿಗೆ? ಆಚೆ ಮಾಡ್ಬೋದು, ಆದರೆ ಈಗ ವರ್ಟಿಕಲ್ ಸಿಸ್ಟಮ್ ಅಲ್ವಾ, ಸೊ ಹೀಗೆ ಇದರ ಕೆಳಗೆ ಬರಿಬೇಕು. ವರ್ಟಿಕಲ್ ಅಂದರೆ ಫಸ್ಟ್ ಲಯಬಿಲಿಟೀಸ್ ಬರೆದ್ರೆ ಕೆಳಗೆ ಅಸೆಟ್ಸ್ ಬರೀಬೇಕು. ಆಲ್ರೆಡಿ ಮಾಡಿದ್ದೀರಾದರೆ ಹಾಗೆ ಮಾಡಿ, ನೆಕ್ಸ್ಟ್ ಪ್ರಾಬ್ಲಮಿಂದ ಸರಿ ಮಾಡಿ. ಆದರೆ ಈಗ ವರ್ಟಿಕಲ್ ಮಾಡಬೇಕಾಗಿರೋದ್ರಿಂದ ಫಸ್ಟಿಗೆ ಲಯಬಿಲಿಟೀಸ್ ಬರೆದು ಕೆಳಗೆ ಅಸೆಟ್ಸನ್ನು ಸಪ್ರೇಟ್ ಬರೀ. ಫಿಕ್ಸ್ಡ್ ಅಸೆಟ್ಸ್ ಎಷ್ಟು? ಫಿಕ್ಸ್ಡ್ ಅಸೆಟ್ಸ್ 5 lakh. ಅದರ ಕೆಳಗೆ ಇನ್ವೆಸ್ಟ್ಮೆಂಟ್ಸ್ ಇಲ್ಲ. ಕರೆಂಟ್ ಅಸೆಟ್ಸಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ? ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? 4,40,000 ಇತ್ತು. 4,40,000 ಎಷ್ಟು ಪೇ ಮಾಡಿದ್ದೀವಿ? 1,99,500 ಅಲ್ವಾ ಪೇ ಮಾಡಿರೋದು ಲಾಸ್ಟ್ ಎಂಟ್ರಿ ಅಲ್ವಾ? ಎಷ್ಟು? 2,40,500. ಅದರ್ ಅಸೆಟ್ಸ್ ಹಾಗೆ ಉಳಿತದೆ 1,10,000. ಸೊ 1,10,000. ಟೋಟಲ್ ಎಷ್ಟು? 8,50,500.